ಹಬ್ಬ ಅದೇ ನನಗೆ ಗೊತ್ತಿರೋ ಹಾಗೆ ವಿಜಯನಗರದ ಕಾಲದಿಂದ ಪ್ರಾರಂಭ ಆಗಿದೆ. ಆವಾಗ ಅಲ್ಲಿ ಸಾಮಾನ್ಯ ಜನತೆ ಒಳಗಡೆ ಹೋಗಿ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ಅವ್ರ ಖುಷಿಗೆ ಮನೆ ಮನೆ ಜಗಲಿ ಮೇಲೆ ಗೊಂಬೆಗಳು ಇಡ್ತಾ ಇದ್ದರು ಅಂತ ನನಗೆ ಗೊತ್ತಿರೋಷ್ಟರ ಮಟ್ಟಕ್ಕೆ. ಈ ಗೊಂಬೆ ಇಡೋ ಪದ್ಧತಿ ನಮ್ಮಲ್ಲಿ ಸಾಮಾನ್ಯ ಮೈಸೂರು ಬೆಂಗಳೂರು ಕಡೆ ನಿಮ್ಗೆ ಗೊತ್ತಿರೋಂಗೆ ಎಲ್ಲರಿಗೂ ಇದೆ. ನನಗೆ ನನ್ನ ತಂದೆ ಮನೆಯಿಂದ ಅತ್ತೆ ಮನೆಯಿಂದ ಎರಡೂ ಕಡೆ ಪ್ರೋತ್ಸಾಹ ಸಿಕ್ಕಿದೆ ಗೊಂಬೆ ಇಡೋದಕ್ಕೆ. ಆಮೇಲೆ ನನ್ನ ಮಕ್ಕಳಿಗೆ ಮದುವೆ ಆಯಿತು. ಆಮೇಲೆ ನನ್ನ ಸೊಸೆಯರು ಕೂಡ ಈ ಪರಂಪರೆನ ಮುಂದುವರ್ಸ್ಕೊಂಡ್ಬಂದಿದ್ದಾರೆ. ಇದು ನನಗೆ ಖುಷಿ ಮತ್ತು ಹೆಮ್ಮೆ. ನಾನು ಮದುವೆ ಆದಾಗಿನಿಂದ ಅಂದರೆ 40 ವರ್ಷದ ಮೇಲಿಂದ ಫಸ್ಟು ಇರಲಿಲ್ಲ. ಆಮೇಲೆ ನಾವು ದಾಂಡೇಲಿ ಹತ್ತಿರ ಅಂಬಿಕಾನಗರದಲ್ಲಿ, ಅದು ನಮ್ಮದು ಕಾಲೋನಿ. ಹಾಗಾಗಿ ಸ್ವಲ್ಪ ಮೈಸೂರು ಕಡೆಯವರು ಬೊಂಬೆ ಇಟ್ಟಿದ್ದಾರೆ ಅಂದರೆ ತುಂಬ ಆಸಕ್ತಿಯಿಂದ ಜನ ಬರ್ತಾಯಿದ್ರು. ಆಮೇಲೆ ಇಲ್ಲಿ ತುಂಬ ಜನ ಇಡ್ತಾರೆ ಬಿಡಿ, ಬಟ್ ಅಲ್ಲಿ ದಾಂಡೇಲಿ ರಾಯಚೂರು ಅಲ್ಲೆಲ್ಲ ಇದ್ದಾಗ ತುಂಬ ಜನ ಬರ್ತಾಯಿದ್ರು. ಆಮೇಲೆ ಇನ್ನೂ ದೊಡ್ಡದಾಗಿ ಇಡ್ತಾಯಿದ್ದೆ ಬೊಂಬೆಗಳು. ಮತ್ತು ಇದು ಪಾರ್ಕ್ ಎಲ್ಲ ದೊಡ್ಡದಾಗಿ ಮಾಡ್ತಾಯಿದ್ವಿ. ಆದರೆ ನನಗೇನು ಹೇಳಿದ್ನಲ್ಲ, ನಾನು ಈಗ ಸ್ವಲ್ಪ ಕಮ್ಮಿ ಆಗಿದೆ. ನನ್ನ ಸೊಸೆಯರಿಬ್ಬರು ಚೇತನ ಅಂಜಲಿ ತುಂಬ ಆಸಕ್ತಿಯಿಂದ ಇರ್ತಾರೆ, ಮೊಮ್ಮಕ್ಕಳು ಎಲ್ಲರೂ. ಒಟ್ಟಾರೆ ನನ್ನ ಕುಟುಂಬದ ಸಹಕಾರದಿಂದ ನಾನು ಮಾಡ್ಕೊಂಬರ್ತಾಯಿದ್ದೀನಮ್ಮ. ಚಿಕ್ಕದಾಗಿ ಹೇಳಬೇಕು ಅಂದರೆ ಬಾಲ್ಯದಿಂದಲೂ ನನಗೆ ಸ್ವಲ್ಪ ನಾನು ಸಾಹಿತ್ಯ ವಿದ್ಯಾರ್ಥಿನಿ ಅಲ್ಲ, ನಂದು BSc, ಆದರೆ ಸಾಹಿತ್ಯದಲ್ಲಿ ಆಸಕ್ತಿ. ಹೀಗಾಗಿ ಚಿಕ್ಕ ವಯಸ್ಸಿನಿಂದಲೇ ನಾನು ಬಹುಶಃ 9ನೇ ಕ್ಲಾಸಿಂದಲೇ ಅಲ್ಲಿ ಇದ್ದಾಗ ಒಂದು ಪರಾಶ್ರಯ ಅಂತ ಒಂದು ಕತೆ ಬರೆದೆ, ಅದು ಪ್ರಕಟ ಆಗಿತ್ತು. ಅದಕ್ಕೆ ಕಾರಣ ಬಹುಶಃ ನನ್ನ ತವರು ಮನೆ. ಅದು ಒಂದು ಸಣ್ಣ ಲೈಬ್ರರಿ ಥರನೇ ಇತ್ತು. ನಮ್ಮಮ್ಮನ ಮನೆಯಲ್ಲಿ ಎಲ್ಲ ಥರ ಪತ್ರಿಕೆಗಳು ತರಿಸ್ತಾಯಿದ್ರು. ನಮ್ಮ ತಂದೆ ರೈಲ್ವೆನಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವರು ಒಂದು 5-6 ಪುಸ್ತಕ ಬರೆದಿದ್ದಾರೆ. ನನಗೆ ಸಾಹಿತ್ಯದ ಪ್ರೋತ್ಸಾಹ ತವ್ರ ಮನೆಯಿಂದ ಬಂತು. ಅದನ್ನು ಅತ್ತೆ ಮನೇಲಿ ಮುಂದುವರ್ಸ್ಕೊಂಡು ಬಂದೆ. ಈಗ ನನ್ನ ಕುಟುಂಬದವರು ಕೂಡ ನನಗೆ ಎಲ್ಲ ಥರದಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ನನ್ನ ಕಥೆ ಕಾದಂಬರಿಗಳನ್ನ ನನ್ನ ಸೊಸೆಯರು ಕೂಡ ಓದಿ ವಿಮರ್ಶೆ ಮಾಡ್ತಾರೆ. ಅದು ಒಂದೊಂದು ಸಲ ಹಾಗೂ ಮಾಡ್ತೀವಿ. ಲಾಸ್ಟ್ ಇಯರು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇಟ್ಟು ಅದನ್ನು ಸಪ್ರೇಟ್ ಮಾಡಿದ್ವಿ. ಬಟ್ ಈ ಸಲ ಆ ಥರ ಕಾನ್ಸೆಪ್ಟ್ ಏನು ಮಾಡಿಲ್ಲ. ಜನರಲ್ಲಾಗಿ ನೋಡಿ, ರಾಮಂದು ಒಂದು ಕಡೆ, ಕೃಷ್ಣಂದು ಒಂದು ಕಡೆ, ಮದುವೆ ಸೆಟ್ಟು ಒಂದು ಕಡೆ, ಅಲ್ಲಿ ಒಂದು ತೊಟ್ಲು ಕಾಣಿಸ್ತಿದೆಯಲ್ಲ, ಅದು ಸುಮಾರು 130 ವರ್ಷ ಹಳೆಯದು. ಅಲ್ಲಿ ಮಣಿ ತೊಟ್ಲು ಕಾಣ್ತಿದೆಯಲ್ಲ, ಅದು ನಮ್ಮತ್ತೆ ನನಗೆ ಕೊಟ್ಟಿರೋದು. ಹಾಗಾಗಿ ಈ ಸಲ ಈಗ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ನಾನು ಹಳೆ ಬೊಂಬೆಗಳು ಹೊಸ ಗೊಂಬೆಗಳು, ನನ್ನ ಸೊಸೆಯರಿಗೆ ತುಂಬ ಆಸಕ್ತಿ ಇನ್ನಲ್ಲ, ಅವ್ರು ಪ್ರತಿ ವರ್ಷ ಸ್ವಲ್ಪ ಹೊಸ ಗೊಂಬೆಗಳನ್ನ ಆ್ಯಡ್ ಮಾಡ್ಕೊತಾರೆ. ಈ ವರ್ಷ ನೋಡಿ, ಇಲ್ಲಿ ರಾಮಂದು ಇಟ್ಟಿದ್ದೀವಿ, ಈ ಕಡೆ ಕೃಷ್ಣಂದು ವಿಶ್ವರೂಪ ದರ್ಶನ. ಅಲ್ಲಿಂದ ಮೊದಲಿಂದನೂ ಕೃಷ್ಣ ಹುಟ್ಟಿದ್ದಿಂದ ಒಂದೊಂದು ಸತಿ ಫುಲ್ ಕೆಳಗಡೆ ಬರೀ ಕೃಷ್ಣಂದೇ ಮಾಡಿರ್ತೀವಿ. ಕೃಷ್ಣ ಹುಟ್ಟಿದಾಗಿನಿಂದ ಪ್ರಾರಂಭ ಆಗಿ ಅವ್ನು ವಿಶ್ವರೂಪ ದರ್ಶನಕ್ಕೆ ತನಕ ಮಾಡಿರ್ತೀನಿ. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀವಿ. ಕಾನ್ಸೆಪ್ಟ್ಗಳು ಬದಲಾಗ್ತವೆ. ಹಾಗೆ ಈ ವರ್ಷ ಸಿಂಪಲಾಗಿ ಊರು ಮಾಡಿದ್ದೀವಿ.